ಅಣ್ಣ ಅಣ್ಣ ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಇದು ಒಂದು ಸರ್ತಿ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಏಯ್ ಜಿಲೇಬಿ, ನೀನು ಎಷ್ಟು ಹತ್ತು ಕರೆದು ನಿಂಗೆ ಈ ಮನೇಲಿ ಜಾಗ ಇಲ್ಲ. ಇದು ನನ್ನ ತಂಗಿ ಭವಿಷ್ಯದ ಪ್ರಶ್ನೆ. ನಿನ್ನಂಥ ಮನೆ ಮುರುಕಿನ ಮನೇಲಿ ಇಟ್ಕೊಂಡ್ರೆ ನಾವೆಲ್ಲ ಹಾಳಾಗಿ ಹೋಗ್ತೀವಿ. ಲೇ ಸುವಾಸ, ಇವು ಲೆಕ್ಕ ಚುಕ್ತ ಆಯ್ತು ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೀಗೆ ನನ್ನ ಕೈ ಬಿಟ್ರೆ ನಾನು ಎಲ್ಲಿಗೆ ಹೋಗ್ಲಿ, ಏನು ಮಾಡಲಿ ಅಣ್ಣ? ದಯವಿಟ್ಟು ಇದು ಒಂದು ಸರ್ತಿ ನನ್ನ ಕ್ಷಮಿಸ್ಬಿಡಿ. ಈ ಅಂಜಲಿ ಎಲ್ಲಿ ಹೋದ್ಲು ಏನೋ? ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡೋ ಬದಲು ಎಲ್ಲಿ ಹೊತ್ತೋದ್ಲು ಏನೋ? ಇಷ್ಟು ದಿನದಿಂದ ಇದು ನನ್ನ ಮನೆ, ನೀವೆಲ್ಲ ನನ್ನ ಬಂಧುಗಳು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಒಂದೇ ಒಂದು ಕ್ಷಣದಲ್ಲಿ ನನ್ನನ್ನು ಹೊರಗೆ ನೋಡಕ್ ಮಾಡ್ಬಿಟ್ರಿ ಅಲ್ವಾ? ಜಿಲೇಬಿ ಆಂಟಿ ಅಲ್ಬೇಡಿ, ಆ ಚೀಟಿ ನೀವು ಬರ್ದಿಲ್ಲ ಅಂತ ಎಲ್ರಿಗೂ ತೋರಿಸ್ತೀನಿ. ನೀನ್ ಹೆಂಗ್ ತೋರಿಸ್ತೀಯ? ನಾನೇ ಬರ್ದು ತೋರಿಸಿದ್ರೆ ಜಿಲೇಬಿ ಆಂಟಿ ಆ ಚೀಟಿನ ಬರ್ದಿಲ್ಲ ಅಂತ ಗೊತ್ತಾಗತ್ತಲ್ವಾ? ಹಾ, ಈಗ ಮತ್ತೇನ್ ಬರ್ದು ತೋರಿಸ್ತೀಯಾ? ಏನೋ ಬರಿತೀನಿ, ನೋಡ್ತಿರು. ಬೇಡ ಅಂಜಲಿ, ಏನು ಬರಿಬೇಡ ಅಂಜಲಿ. ನಾನು ಇಷ್ಟು ಕೇಳ್ಕೊಂಡ್ರು ನಿಮ್ಗೆ ಯಾರಿಗೂ ನನ್ನ ಮೇಲೆ ಕರುಣನೆ ಬರ್ತಿಲ್ವಾ? ಏ ಜಿಲೇಬಿ, ಇಷ್ಟೊತ್ತ ನಾನು ನಾಟಕ ಮಾಡಿದ್ದು ಸಾಕು. ನಿನ್ನ ಟೆಂಟ್ ಎತ್ಕೊಂಡು ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.